ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇಷ್ಟು ದಿವಸ ಏನಕ್ಕೆ ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ ಅಂದರೆ ಇನ್ಸ್ಟಾದಲ್ಲಿ ಯಾರೋ ಮೆಸೇಜ್ ಆಗ್ತಾಯಿದ್ರು, ಏನಕ್ಕೆ ವೀಡಿಯೋಸ್ ಆಗಲಿ ಲಾಗ್ ಆಗಲಿ ಮಾಡ್ತಾಯಿಲ್ಲ. ಮತ್ತು ನನ್ನ ತಮ್ಮ ಫ್ರೆಂಡ್ಸ್ ತುಂಬ ಕೇಳ್ತಾರೆ, ಏನಕ್ಕಕ್ಕ ವೀಡಿಯೋಸ್ ಮಾಡ್ತಾಯಿಲ್ಲ, ನೀನು ಮಾಡು ಅಂತಾಯಿದ್ರು. ನನಗೆ ಎಕ್ಸಾಮ್ ನಡೀತಾಯಿತ್ತು, ಬಟ್ ಅದಕ್ಕೋಸ್ಕರ ನಾನು ಲಾಗ್ ಆಗಲಿ ವೀಡಿಯೋಸ್ ಆಗಲಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇನ್ನು ಮುಂದೆ ಅಂತೂ ಕಂಟಿನ್ಯೂಸ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. 100 ಡೇಸ್ ಕಂಟಿನ್ಯೂಸ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಂಕ್ಷನಿಂದ ನಮ್ಮ ರಿಲೇಟಿವ್ದು ನೋಡೋಣ. ನಾನು ಒಟ್ಟೂರಿಗೆ ನಾನು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ಹೇಳ್ಕೊಬೇಕು ಅಂತಂದರೆ. ಬನ್ನಿ ಅಲ್ಲಿ ಹೋಗೋಣ, ಯಾರು ಸಿಗ್ತಾರೆ. ಫಸ್ಟು ಸ್ನಾನ ಮಾಡ್ಕೊಬೇಕು, ಇನ್ನು ಪೂಜೆ ಮಾಡಬೇಕು, ಇನ್ನೂ ಎಷ್ಟು ಕೆಲಸ ಇದೆ. ಅಷ್ಟು ಕೆಲಸ ಮುಗಿಸಿ ರೆಡಿ ಆಗ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ನಾನೀಗ ಪೂಜೆ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಫುಲ್ ಫೋಟೋ ಆಮೇಲೆ ಹಾಕ್ತೀನಿ. ಏನು ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಟೈಮಲ್ಲಿ 10:30 ಆಗಿದೆ, ಬೇಗ ಬೇಗ ಹೋಗೋಣ. ನಮ್ಮೂರಿಗೆ ಎಂಟ್ರಿ ಆದ ತಕ್ಷಣ ಒಬ್ಬರು ಆಂಟಿ ಸಿಕ್ಕರು. ಅಂದರೆ ಅಮ್ಮನ ಫ್ರೆಂಡ್ ಅವರು, ತುಂಬ ಕ್ಲೋಸು. ನನ್ನ ಹತ್ರ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ನಂಗೆ ಅವರಂದ್ರೆ ತುಂಬ ಇಷ್ಟ. ಹಂಗೆ ಮಾತಾಡ್ಕೊಂಡು ಇನ್ನೂ ಯಾಕೆ ಹೊರಟಿಲ್ವ ಅಂತ ಕೇಳ್ತಾಯಿದ್ರು. ಇಲ್ಲ ಲೇಟ್ ಆಯ್ತು ಅಂತ ಹೇಳಿದೆ. ನೋಡಿ ನಮ್ಮೂರು ವಾತಾವರಣ ಎಷ್ಟು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ನಮ್ಮೂರು ಅಂತಂದರೆ. ಚೆನ್ನಾಗಿದ್ದೇನಜ್ಜಿ? ಹ್ಞೂ, ಹೆಂಗಿದೆಯಾ? ನಮ್ಮ ಅಜ್ಜಿ ಮನೆ ಹತ್ರ ಹೋಗಿ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು, ತುಂಬ ವಯಸ್ಸಾಗಿದೆ, ಅವ್ರು ಸ್ವಲ್ಪ ಕಿವಿ ಕೇಳಿಸಲ್ಲ, ಅದು ಸ್ವಲ್ಪ ಜೊತೆಗೆ ಜೋರಾಗಿ ಮಾತಾಡಿದ್ದೀನಿ. ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ನಾನು ಯೂಟ್ಯೂಬ್ ಚಾನಲ್ಗೆ 100 ಡೇಸ್ ಚಾನ್ಸ್ ತೊಗೊಳೋದಕ್ಕೆ ದೇವ್ರ ಆಶೀರ್ವಾದ ಸಿಕ್ತು ಅಂತ ಅಂದ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋದವು. ತುಂಬ ವೆರೈಟಿ ಆಫ್ ಅಡುಗೆನ ಮಾಡಿಸಿ ತುಂಬ ಚೆನ್ನಾಗಿತ್ತು ಊಟ ಅಂತೂ. ಇವರು ತೋಟದಲ್ಲಿ ಮನೆ ಕಟ್ಸಿದ್ದಾರೆ, ತುಂಬ ಚೆನ್ನಾಗಿ ಮನೆ ಇದೆ ನೋಡಿ. ಸುತ್ತಮುತ್ತ ಎಲ್ಲ ಗಿಡ ಮರಗಳು, ಅಡಿಕೆ ಮರ, ತೆಂಗಿನ ಮರ, ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಊಟ ಎಲ್ಲ ಆದಮೇಲೆ ಈ ಥರ ಕುತ್ಕೊಂಡು ಎಲ್ಲ ಭಾಷಣ ಮಾಡ್ತೀವಿ, ಎಲ್ಲಾದರೂ ಫಂಕ್ಷನ್ಗೆ ಹೋದ್ರು ಅಷ್ಟೇ. ಅಲ್ಲಿ ನನಗೆ ಏನು ಇಷ್ಟ ಆಯಿತು ಅಂದರೆ, ಈಗಿನ ಜನ್ರೇಷನಲ್ಲಿ ಈ ಥರ ಒಳ್ಕಲ್ಲಲ್ಲಿ ಖಾರ ರುಬ್ತಾರೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಒಳ್ಕಲ್ಲು ನೋಡಿ. ಈಗ ನೆಕ್ಸ್ಟ್ ಅಜ್ಜಿ ಮನೆಗೆ ಬಂದರೆ ಅಲ್ಲಿ ಅಜ್ಜಿ ತೋಟದಲ್ಲೆಲ್ಲ ಪರಂಗಿ ಹಣ್ಣು, ರಾಮಫಲದ ಹಣ್ಣು. ನನ್ನ ತಮ್ಮ ಏನೋ ಹೇಳ್ತಿದ್ದಾನೆ, ಕೇಳಿಸ್ಕೊಳ್ಳಿ. ಇವರೇ ಇನ್ನಾರು ಪೂಜೆ ಮಾಡಿಕೊಟ್ಟಿದ್ದಂತಹ ಮಹಾನ್ ಭಕ್ತ, ಮಹಾನ್ ಬುದ್ಧಿಗಳು. ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲೆಲ್ಲ ಅಜ್ಜಿ ತೋಟಕ್ಕೆ ಬಂದಿದ್ದೀವಿ. ಇದರ ಹೆಸರು ರಾಮಫಲದ ಹಣ್ಣು ಅಂತ. ಗಿಣಿ ಕೊಕ್ಕಿದೆ ನೋಡಿ, ಇದು ಮರ. ಇಷ್ಟು ಹಣ್ಣು ಸಿಕ್ಕಿದ್ದಾವೆ ನೋಡಿ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈಗಂತೂ ನಮ್ಮೂರಲ್ಲೆಲ್ಲ ಫುಲ್ ತೋಟಗಳಲ್ಲಿ ಮನೆ ಕಟ್ಕೊತಿದ್ದಾರೆ. ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಅದು ನೇಚರ್ ತುಂಬ ಇಷ್ಟ ಆಗುತ್ತೆ ನನಗಂತೂ, ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಮನೆ ಕಟ್ತಿದ್ದಾರೆ ಅಂತ ಅನಿಸುತ್ತೆ. ಈಗ ಯಾರು ಇವರೇ ನೋಡಿ ನಮ್ಮ ತಾತನ ಮತ್ತು ನಮ್ಮ ಅಜ್ಜಿ. ಈ ಅಂಗಡಿ ಸುಮಾರು 25 ವರ್ಷದಿಂದ ಈ ಅಜ್ಜಿ ಅಂಗಡಿ ನಡೆಸ್ಕೊಂಡೇ ಬಂದಿದ್ದಾರೆ. ನಮ್ಮ ಅಜ್ಜಿ ಅಂತೂ ತುಂಬ ಖುಷಿಯಾಗುತ್ತೆ. ಇವತ್ತು ಸ್ಕೂಲ್ ಡೇ ಇದೆ ಅಂತ ಅದಕ್ಕೆ ಕಚ್ಚೆ ಪಂಚೆ ಉಡ್ಸ್ಕೊಳೋದಕ್ಕೆ ಅಂತ ಬಂದಿದ್ದ ಹುಡುಗ. ಒಂದಿನ ನೋಡ್ಕೊಂಡ್ರು ಮಾಡ್ತೀನಿ ಬಿಡ, ಅದನ್ನ ಅಷ್ಟು ಫ್ರೆಂಡ್ ಅಲ್ಲಿ ಹೆಂಗ್ ಕಟ್ಬೇಕು ಅಂತ ನೋಡ್ಕೊಂಡ್ರೆ ಏನೋ ಒಂದು ಗತಿ ಸಿಕ್ಬಿಟ್ಟಾರೆ. ನನಗಂತೂ ಫುಲ್ ಹೊಟ್ಟೆ ಕಳ್ಳು ನೋವಾಗ ತಕೊಂಡು ಹಾಕಿದ್ದೀನಿ. ಏನಕ್ಕೆ ಅಂದರೆ ಈ ಹುಡುಗ ಮಾತಾಡೋದು ಮತ್ತು ನಮ್ಮ ಮನೇಲಿ ರೇಗಿಸ್ತಾಯಿದ್ದು, ನಮ್ಮ ಆಂಟಿ ನನ್ನ ತಮ್ಮ ಎಲ್ಲ ಸುಮ್ಮನೆ ರೇಗಿಸ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ ಡೇ ಮಾಡ್ತಾರೆ ಅಂತಂದರೆ ನಾವು ಇಂಥ ಸ್ಕೂಲೇ ತುಂಬ ಖುಷಿಯಾಗುತ್ತೆ, ಏನೋ ಒಂಥರ ಫೀಲಿಂಗು. ಬಟ್ ನಮ್ಮ ಆಂಟಿ ನೋಡ್ಕೊಂಡೋಗಿ ಅಂತ ಹಿಂಸೆ ಮಾಡಿದ್ರು. ನಮಗೆ ಸ್ವಲ್ಪ ಕೆಲಸ ಇದೆ ಅಂತಲ್ಲ, ಹಂಗೆ ಬಂದ್ಬಿಟ್ಟು ಆ ಹುಡುಗ ಹೇಳ್ತಾಯಿದ್ದ, ತುಂಬ ಚೆನ್ನಾಗಿ ಮಾಡ್ತಾರಕ್ಕ, ನೋಡ್ಕೊಂಡೋಗಿ ಅಂತಂದರು. ನಮ್ಮ ಮನೇಲಿ ಇಲ್ಲಪ್ಪ, ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಹಾಯ್ ಗೈಸ್, ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ನಾನು ಬೆಳಗ್ಗೆ ಏನೇನು ಮಾಡಿದೆ ಅಂತ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂದರೆ ತುಂಬ ಖುಷಿ ಆಯ್ತು ನನಗಂತೂ ಇವತ್ತು.
ನನಗಂತೂ ಫುಲ್ ನಕ್ಕಿ ಹೊಟ್ಟೆ ಫುಲ್ ನೋವ್ತಾ ಇದೆ. ಇವಾಗ ಸ್ವಲ್ಪ ಹೊತ್ತಾಯಿತು ಬಂದು ಚಿತ್ರಾನ್ನ ಮಾಡ್ಕೊಂಡು ತಿಂತಾಯಿದ್ದೀವಿ. ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಬಾಯ್.